ಇಂಗ್ಲಿಷ್ನಲ್ಲಿ ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು, ವೌಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ಇಂಗ್ಲಿಷ್ನಲ್ಲಿ ಒಟ್ಟು 5 ಸ್ವರಾಕ್ಷರಗಳಿವೆ. ಅವುಗಳ ಉಚ್ಚಾರಣೆ ಈ ಥರ ಇದೆ: ಎ, ಇ, ಐ, ಓ, ಯು. ಗಮನಿಸಿ, ಇವು ಅಕ್ಷರಗಳ ಹೆಸರುಗಳು. ಆದರೆ ಪದಗಳಲ್ಲಿ ಬಳಸುವಾಗ ಇವುಗಳ ಧ್ವನಿ ಅಂದರೆ ಉಚ್ಚಾರಣೆ ಅ, ಆ, ಇ, ಎ ಮುಂತಾದ ಬೇರೆ ಬೇರೆ ಸ್ವರಗಳಾಗಿ ಬದಲಾಗುತ್ತವೆ. ಅಂದರೆ ಅನೇಕ ಉಚ್ಚಾರಗಳಿವೆ. ಒಂದು ಅಕ್ಷರಕ್ಕೆ, ಎ ಅನ್ನುವ ಒಂದು ಅಕ್ಷರಕ್ಕೆ ಅನೇಕ ಉಚ್ಚಾರಣೆ, 13 ಉಚ್ಚಾರಣೆಗಳಿವೆ ಒಂದೇ ಅಕ್ಷರಕ್ಕೆ. ಓಕೆ, ಸೊ ಮುಂದೆ ಅದನ್ನು ಕಲಿಸುವಾಗ ಡಿಟೇಲ್ ಆಗಿ ಕಲಿಸ್ತೇನೆ. ಈಗ ನಾವು ಬರೀ ಅಕ್ಷರಗಳು ಅಂದರೆ ಸ್ವರ ಮತ್ತು ವ್ಯಂಜನಾಕ್ಷರಗಳನ್ನು ನೋಡೋಣ. ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಾಕ್ಷರಗಳು. ಇಂಗ್ಲೀಷ್ನಲ್ಲಿ 21 ವ್ಯಂಜನಾಕ್ಷರಗಳಿವೆ. ಅವುಗಳ ಉಚ್ಚಾರಣೆ ಬಿ, ಸಿ, ಡಿ, ಎಫ್, ಜಿ, ಎಚ್. ಎಚ್ ಅಲ್ಲ, ಎಚ್. ಜೆ, ಕೆ, ಎಲ್, ಎಮ್, ಎನ್. ಇದನ್ನು ಯಾರು ಸಹ ಎಲ್, ಎಮ್, ಎನ್ ಎನ್ಬೇಡಿ. ಇದು ಎಲ್, ಎಮ್, ಎನ್. ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ ಅಥವಾ ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಅಮೆರಿಕನ್ ಇಂಗ್ಲೀಷ್ನಲ್ಲಿ ಈ ಝೆಡ್ ಅನ್ನು ಝಿ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಅಕ್ಷರಗಳ ಹೆಸರುಗಳಿಗೂ ಮತ್ತು ಅವು ಪದಗಳಲ್ಲಿ ಕೊಡುವ ಧ್ವನಿಗಳಿಗೂ ವ್ಯತ್ಯಾಸವಿರುತ್ತದೆ. ಆ ವ್ಯತ್ಯಾಸಗಳನ್ನು ನಾವು ಮುಂದೆ ಒಂದೊಂದಾಗಿಯೇ ಕಲಿಯೋಣ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕಂತ ಇದ್ದರೆ ನನ್ನ ಕೋರ್ಸ್ ಜಾಯಿನ್ ಮಾಡಿ. ಖಂಡಿತವಾಗಿಯೂ ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿತೀರಿ ಎನ್ನುವ ಭರವಸೆ ನನಗಿದೆ.